ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ. ದೇವರ ವಾಕ್ಯದಲ್ಲಿ ಓದುವಾಗ ಕರ್ತನಾದ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಈ ಲೋಕಕ್ಕೆ ಇಳಿದು ಬಂದನು. ಪ್ರತ್ಯೇಕವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಮಗನಾದ ಯೇಸುವನ್ನು ಈ ಭೂಮಿಗೆ ಕೊಡುವಾಗ, ನಮಗೋಸ್ಕರ ಬದಲಾಗಿ ಕೊಡುವಾಗ ನಮ್ಮ ಕಂಡೀಷನ್ ಏನಾಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ರೋಮಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ನಾವು ಅಶಕ್ತರಾಗಿದ್ವಿ. 8ನೇ ವಾಕ್ಯ ಹೇಳ್ತದೆ, ನಾವು ಪಾಪಿಗಳಾಗಿದ್ವಿ. ಇಲ್ಲಿ 10ನೇ ವಾಕ್ಯ ಹೇಳ್ತದೆ, ನಾವು ದೇವರಿಗೆ ವೈರಿಗಳಾಗಿದ್ವಿ. ಯಾರು ನಮ್ಮ ವೈರಿಯನ್ನು ರಕ್ಷಿಸುವುದಕ್ಕಾಗಿ ತ್ಯಾಗ ಮಾಡೋದು ಬಹಳ ಕಡಿಮೆ. ಸಾಧಾರಣವಾಗಿ ಈ ಲೋಕದಲ್ಲಿ ಪ್ರೀತಿ ಉಳ್ಳವರನ್ನ ರಕ್ಷಿಸುವುದಕ್ಕೆ ತ್ಯಾಗ ಮಾಡೋದು ಬಹಳ ಕಡಿಮೆ ಇರುವಂತಹ ಈ ಕಾಲದಲ್ಲಿ ದೇವರು ಆತನಿಗೆ ವೈರಿಯಾಗಿದ್ದಂತಹ ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಕೊಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾರು ಮಾಡ್ತಾರೆ ಇವಾಗ ನಮಗೆ ವೈರಿಯಾಗಿರೋರನ್ನು? ದೇವರ ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ಹೇಳಿದ್ರು, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ತಿನ್ನುವುದಕ್ಕೆ ಕೊಡು. ಯಾರಿದ್ದಾರೆ ಮಾಡೋರು? ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಇದು ಯೇಸುಸ್ವಾಮಿಯ ಬೋಧನೆ ಇದು. ಆದರೆ ಒಂದು ಕಾಲದಲ್ಲಿ ವೈರಿಗಳಾಗಿದ್ದ ನಮ್ಮನ್ನು ರಕ್ಷಿಸಿದಂತಹ ಯೇಸು ನಮಗೆ ಬೋಧನೆ ಮಾಡ್ತಾರೆ, ನೀವು ವೈರಿಗಳನ್ನು ಪ್ರೀತಿ ಮಾಡಬೇಕು. ಯಾಕೆ ಸ್ವಾಮಿ, ಹೆಂಗಾಗುತ್ತೆ? ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನೀವು ದೇವರಿಗೆ ವೈರಿಗಳಾಗಿದ್ದಾಗ ದೇವರು ನಿಮ್ಮನ್ನು ಪ್ರೀತಿ ಮಾಡಲಿಲ್ವಾ? ನೀವು ವೈರಿಗಳಾಗಿದ್ವಿ. ರೋಮದಲ್ಲಿ ಪೌಲ ಹೇಳ್ತಾನೆ, ನೀವು ವೈರಿಗಳಾಗಿದ್ದಾಗ, ಅದರರ್ಥ ನೀವು ದೇವರಿಗೆ ವೈರಿಗಳಾಗಿ, ಅಂದರೆ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗ್ತಾ ಇದ್ದಾಗ ನಮ್ಮನ್ನು ಪ್ರೀತಿ ಮಾಡಿದಂತಹ ಒಬ್ಬ ದೇವರು, ನಮ್ಮನ್ನು ರಕ್ಷಿಸಿದಂತಹ ಒಬ್ಬ ದೇವರು, ನಮಗಾಗಿ ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು, ನಮ್ಮನ್ನು ವೈರಿಗಳ ಸ್ಥಾನದಿಂದ ಸ್ನೇಹಿತರ ಸ್ಥಾನಕ್ಕೆ ತಂದಂತಹ ಒಬ್ಬ ದೇವರು. ಇವತ್ತು ನಾವು ಆತನಿಗೆ ವೈರಿಗಳಲ್ಲ, ಆತನ ರಕ್ತದ ಮೂಲಕ ತೊಳೆಯಲ್ಪಟ್ಟು ಆತನ ಸ್ನೇಹಿತರಾಗಿ ಜೀವಿಸ್ತಾ ಇದ್ದೇವೆ. ಈ ಅಗಲಿ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರೀತಿ ಮಾಡಿದ ದೇವರ ಪ್ರೀತಿಗಾಗಿ ಸ್ತೋತ್ರ. ಆತನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸಬೇಕು. ವೈರಿಗಳನ್ನು ಪ್ರೀತಿಸೋದು ಬಹಳ ಕಷ್ಟಕರವಾದಂತಹ ಕಾರ್ಯ. ನಮಗೆ ಪ್ರೀತಿ ಮಾಡಿ, ಯೇಸುಸ್ವಾಮಿ ಹೇಳಿದ್ರು, ನಿಮಗೆ ಪ್ರೀತಿ ತೋರುವವರನ್ನೇ ಪ್ರೀತಿ ಮಾಡಿದ್ರೆ ಏನು ಹೆಚ್ಚು ಮಾಡಿದಂಗಾಯಿತು? ನಿಮ್ಮನ್ನು ಸಹಾಯ ಮಾಡುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ರೆ ಏನು ಹೆಚ್ಚಿದು ಮಾಡಿದೆ? ಲೋಕದವರು ಹಾಗೆ ಮಾಡ್ತಾರೆ, ಪ್ರೀತಿ ಮಾಡೋರನ್ನ ಅವರು ಪ್ರೀತಿ ಮಾಡ್ತಾರೆ, ವೈರಿಗಳನ್ನು ಹಾಗೆ ಮಾಡ್ತಾರೆ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ಇಲ್ಲ, ನೀವು ಆ ರೀತಿಯಲ್ಲ, ನೀವೇನು ಮಾಡಬೇಕು? ಪ್ರೀತಿ ಮಾಡುವಂಥ ಅನುಭವಕ್ಕೆ ಬರಬೇಕು. ಯಾಕೆ? ದೇವರು ಸುಮ್ಮನೆ ಇದಕ್ಕೆ ನಮಗೆ ಬೋಧನೆ ಮಾಡಲಿಲ್ಲ, ದೇವರದನ್ನು ಮಾಡಿ ತೋರಿಸಿದ್ರು. ನೀವು ದೇವರಿಗೆ ವೈರಿಗಳಾಗಿದ್ದಾಗ, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾಗ, ದೇವರ ಚಿತ್ತಕ್ಕೆ ವಿಧೇಯರಾಗದೆ ಮುಂದೆ ಸಾಗ್ತಾ ಇದ್ದಾಗ, ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ತನ್ನ ಸ್ನೇಹಿತರನ್ನಾಗಿ, ತನ್ನ ಮಕ್ಕಳನ್ನಾಗಿ ಮಾಡುವುದಕ್ಕಾಗಿ ತನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಈ ದಿವಸ ಕರ್ತನಿಗೆ ಹೇಳೋಣ, ನನ್ನ ಜೀವಿತದಲ್ಲಿ ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರಪ್ಪ. ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ನಾನು ಮಹಿಮೆಪಡಿಸ್ತೇನೆ, ನಿನ್ನನ್ನು ನಾನು ಘನಪಡಿಸ್ತೇನೆ. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನಮಗೋಸ್ಕರವಾಗಿ ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿದ್ದಾನೆ. ವೈರಿಗಳಾಗಿದ್ದ ನಮ್ಮನ್ನು ಪ್ರೀತಿಸಿದಂತಹ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಗೊತ್ತಾ? ವೈರಿಗಳನ್ನು ಪ್ರೀತಿಸಬೇಕು.
ನಮಗೆ ವಿರುದ್ಧವಾಗಿ ನಿಲ್ಲುವಂಥ ವ್ಯಕ್ತಿಗಳನ್ನು ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಎಷ್ಟೋ ಸಂದರ್ಭದಲ್ಲಿ ವೈರಿಗಳನ್ನು ಪ್ರೀತಿಸುವುದಕ್ಕೆ ನಮಗಾಗಲ್ಲ. ನಮ್ಮನ್ನು ಹಿಂಸೆ ಪಡಿಸುವವರಿಗೆ ವಿರುದ್ಧವಾಗಿ ದೇವರೇ ಅವರೊಂದಿಗೆ ಒಡನಾಡಪ್ಪ, ಅವರಿಗೆ ಶಿಕ್ಷೆ ಕೊಡು ಎಂಬುದಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರು ಇಷ್ಟಪಡ್ತಾನೆ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ಅವರನ್ನು ಪ್ರೀತಿ ಮಾಡುವವರಾಗಬೇಕು. ನಾವು ಅವರನ್ನು ಪ್ರೀತಿಸುವಂತಹ ಒಂದು ಸ್ವಭಾವಕ್ಕೆ ನಾವು ಬರಬೇಕು. ಇವತ್ತಲ್ಲ ನಾಳೆ ನಮ್ಮ ವಿರುದ್ಧವಾದ ನಿಂತಿರುವಂತಹ ವ್ಯಕ್ತಿಗಳನ್ನು ಸ್ನೇಹಿತರನ್ನಾಗಿ ಮಾರ್ಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ನಮಗೊಂದು ಮಾದರಿಯನ್ನು ತೋರಿಸಿದ್ದಾನೆ. ನಾವು ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗಬೇಕು. ವೈರಿಗಳಾಗಿದ್ದ ನಮ್ಮನ್ನು ಸ್ನೇಹಿತರನ್ನಾಗಿ ಮಾರ್ಪಡಿಸಿದಂತಹ ಒಬ್ಬ ದೇವರು. ಈ ಸ್ವಾಮಿ ಹೇಳ್ತಾರೆ, ಇನ್ನು ಮುಂದೆ ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೀತೇನೆ, ನೀವು ನನ್ನ ಸ್ನೇಹಿತರು. ನೀವು ನನ್ನ ಆಜ್ಞೆಯನ್ನು ಅನುಸರಿಸಿದರೆ ನೀವು ನನ್ನ ಸ್ನೇಹಿತರು. ಯೇಸುವಿನ ಆಜ್ಞೆ ಏನು? ವೈರಿಗಳನ್ನು ಪ್ರೀತಿಸಿರಿ, ಹಿಂಸೆ ಪಡಿಸುವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ಹೇಳ್ತಾರೆ, ಇದನ್ನು ನೀವು ಮಾಡೋದಾದರೆ ನೀವು ನನ್ನ ಸ್ನೇಹಿತರಾಗ್ತೀರಾ. ಈ ದಿವಸ ವೈರಿಗಳಾಗಿದ್ದಂಥ ನಮ್ಮನ್ನು ಸ್ನೇಹಿತರಾಗಿ ಮಾಡಿದಂತಹ ಆ ದೇವರಲ್ಲಿ ಆಶ್ರಯಿಸುತ್ತಾ ಮುಂದೆ ಸಾಗೋಣ. ನಮಗೆ ವಿರುದ್ಧವಾಗಿ ಮಾತಾಡುವವರನ್ನು ಪ್ರೀತಿ ಮಾಡೋಣ, ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡಿ ಇದುವರೆಗೆ ನಡೆಸಿದ್ದೀ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆ ವೈರಿಗಳ ಸ್ಥಾನದಿಂದ ಬದಲಾಯಿಸಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ನಮಗೆ ವಿರುದ್ಧವಾಗಿ ನಿಂತಿರುವ ವ್ಯಕ್ತಿಗಳನ್ನು ಸಹ ಪ್ರೀತಿಸಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.